ಹಾಯ್, ವೆಲ್ಕಮ್ ಟು ಆರ್ವಿ ನವೋದಯ ಕೋಚಿಂಗ್ ಸೆಂಟರ್ ನೆಲಮಂಗಲ. ಸೊ ನಿಮ್ಗೆ ಈಗ ಆಲ್ರೆಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇಂದ ನವೋದಯಕ್ಕೆ ಸಂಬಂಧಪಟ್ಟಂತ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ವಿ. ಮೇಜರ್ ಆಗಿ ನಾವು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಮಾಡ್ತಾ ಇದ್ವಿ. ಈಗ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನವೋದಯ ಸಿಲೆಬಸ್ ಚೇಂಜ್ ಆಗಿದೆ. ಅಂದ್ರೆ ಒಂದು ಸಬ್ಜೆಕ್ಟ್ ಅನ್ನ ನ್ಯೂ ಸಬ್ಜೆಕ್ಟ್ ಅನ್ನ ಆಡ್ ಆನ್ ಮಾಡಿದ್ದಾರೆ. ಯಾವ ಸಬ್ಜೆಕ್ಟ್ ಅದು? EVS. ಎಷ್ಟು ಪ್ರಿಫರೆನ್ಸ್ ನಾವು ಮ್ಯಾಥ್ಸ್ ಗೆ ಕೊಡ್ತಾ ಇದ್ವಿ ಅಷ್ಟೇ ಪ್ರಿಫರೆನ್ಸ್ ಅನ್ನ ಇವಾಗ EVS ಗೂ ಕೊಡ್ಬೇಕು. ಯಾಕೆಂದ್ರೆ ಮ್ಯಾಥ್ಸ್ 25 ಮಾರ್ಕ್ಸ್ ಇದ್ರೆ EVS ಸಹ 25 ಮಾರ್ಕ್ಸ್ ಗೆ ನಮ್ಗೆ ಆಡ್ ಮಾಡಿರೋದ್ರಿಂದ ಸೊ EVS ಇಸ್ ಆಲ್ಸೋ ಮೇಜರ್ ಸಬ್ಜೆಕ್ಟ್. ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಆ EVS ಗೆ ಸಂಬಂಧಪಟ್ಟಂತೆ EVS ಟಾಪಿಕ್ ಅನ್ನ ಏನು ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ ಆಸ್ ಪರ್ ದ ನವೋದಯ ಸಿಲೆಬಸ್. ಸೊ ಒಂದು ಟಾಪಿಕ್ ಅನ್ನ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ದಟ್ ಟಾಪಿಕ್ ಈಸ್ ಅ ಪ್ಲಾಂಟ್ಸ್. ಸೊ ಪ್ಲಾಂಟ್ಸ್ ಏನು, ಸೊ ಪ್ಲಾಂಟ್ಸ್ ಯೂಸಸ್ ಏನು, ಟೈಪ್ಸ್ ಆಫ್ ದ ಪ್ಲಾಂಟ್ಸ್ ಏನು, ಏನ್ ಪ್ಲಾಂಟ್ಸ್ ಗಳ ಫ್ಯೂಚರ್ಸ್ ಫಂಕ್ಷನ್ಸ್ ಏನು, ಎವ್ರಿಥಿಂಗ್ ಐ ವಿಲ್ ಎಕ್ಸ್ಪ್ಲೈನ್ ಇನ್ ದಿಸ್ ವಿಡಿಯೋ. ಸೊ ಮೇನ್ಲಿ ಫಸ್ಟ್ ನಮಗೆ ಗೊತ್ತಾಗಬೇಕು ವಾಟ್ ಆರ್ ಪ್ಲಾಂಟ್ಸ್. ಪ್ಲಾಂಟ್ಸ್ ಅಂದ್ರೆ ಏನು, ಪ್ಲಾಂಟ್ಸ್ ಏನು ಅಂತ ಕರಿತೀವಿ ಅನ್ನೋದನ್ನು ಗೊತ್ತಿರಬೇಕು. ಸೊ ವಾಟ್ ಆರ್ ಪ್ಲಾಂಟ್ಸ್ ಮೀನ್ಸ್ ದ ಪ್ಲಾಂಟ್ಸ್ ಆರ್ ಲಿವಿಂಗ್ ಆರ್ಗನಿಸಮ್ಸ್. ಯು ನೋ ಆಲ್ರೆಡಿ ಲಿವಿಂಗ್ ಆರ್ಗನಿಸಮ್ಸ್, ಲಿವಿಂಗ್ ಥಿಂಗ್ಸ್, ಜೀವ ಇರ್ತಕ್ಕಂತ ಅಂದ್ರೆ ವಿಚ್ ಹ್ಯಾವ್ ಲೈಫ್, ದೋಸ್ ಥಿಂಗ್ಸ್ ವಿ ಕ್ಯಾನ್ ಕಾಲ್ ದ ಲಿವಿಂಗ್ ಥಿಂಗ್ಸ್. ಸೊ ಲಿವಿಂಗ್ ಆರ್ಗನಿಸಮ್ಸ್ ಅಂತಾನು ಕರಿತೀವಿ, ಲಿವಿಂಗ್ ಥಿಂಗ್ಸ್ ಅಂತಾನು ಕರಿತೀವಿ. ಸೊ ಆ ಲಿವಿಂಗ್ ಥಿಂಗ್ಸ್ ಅಲ್ಲಿ ನಮಗೆ ಈಗ ಆಲ್ರೆಡಿ ಗೊತ್ತಾಗಿದೆ. ಸೊ ಯಾವುದು ಅನಿಮಲ್ಸ್ ಬರುತ್ತೆ, ಬರ್ಡ್ಸ್ ಬರುತ್ತೆ, ಹ್ಯೂಮನ್ ಬೀಯಿಂಗ್ಸ್ ಬರುತ್ತೆ. In together the plants is also including because the plants are living organisms. Plants living things. ಯಾಕೆ plants ಅನ್ನ living things ಅಂತ ಕರಿತೀವಿ ಅಂದ್ರೆ the plants they grow and the plants are respire and the plants is reproduce. However, the human beings and animals reproduction process is there. Like that in the plants also same thing will happen. So plants also reproduce and the plants response to the environment. So these purpose we can call the plants are living organisms. The main topic is the main word is plants. The plants means plants are living organisms ಗೊತ್ತಿರಬೇಕು. ಯಾಕೆ ಅಂತಂದ್ರೆ ಲಿವಿಂಗ್ ಥಿಂಗ್ಸ್ ಅಂತ ಅಂದಿದ ತಕ್ಷಣ ಅದು ಮೂವ್ ಆಗತ್ತೆ, ಪ್ಲಾಂಟ್ಸ್ ಮೂವ್ ಆಗಲ್ಲ, ಸೊ ಹಾಗಾಗಿ ಅದು ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಸಮ್ಟೈಮ್ಸ್ ನಾವು ಕನ್ಸಿಡರ್ ಮಾಡ್ಬಿಡ್ತೀವಿ. ಸೊ ಆ ಮಿಸ್ಟೇಕ್ಸ್ ಅನ್ನ ಮಾಡಬೇಡಿ. ದ ಪ್ಲಾಂಟ್ಸ್ ಅನ್ನ ನಾವು ಲಿವಿಂಗ್ ಆರ್ಗನಿಸಮ್ಸ್ ಅಂತ ಕರಿತೀವಿ. ಸೊ ಹೀಗೆ ನಾನು ಹೇಳಿದೆ ನಿಮಗೆ ಲಿವಿಂಗ್ ಥಿಂಗ್ಸ್ ಅಲ್ಲಿ ನಾವು ಮೇನ್ ಆಗಿ ಡಿವೈಡ್ ಮಾಡೋದು ಹ್ಯೂಮನ್ ಬೀಯಿಂಗ್ಸ್, ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಅಂತ ಡಿವೈಡ್ ಮಾಡ್ತೀವಿ. ಸೊ ಕಂಪೇರ್ ಟು ದ ಅದರ್ ಟು ಲಿವಿಂಗ್ ಆರ್ಗನಿಸಮ್ ದ ಪ್ಲಾಂಟ್ಸ್ ಆರ್ ವೆರಿ ಸ್ಪೆಷಲ್ because the plants they can prepare their own food. So see, the human beings also depend on the plants or other animals. The animals also depend on the human beings or the other plants. So in the plants they are not dependent, they are the prepare own food. ಅವಕ್ಕೆ ಬೇಕಾಗಿರ್ತಕ್ಕಂಥ ಫುಡ್ ಅನ್ನ ಅವೇ ಪ್ರಿಪೇರ್ ಮಾಡ್ಕೊಳ್ತವೆ. ಬೇರೆ ಆರ್ಗನಿಸಮ್ಸ್ ಗೆ, ಬೇರೆ ಲಿವಿಂಗ್ ಆರ್ಗನಿಸಮ್ಸ್ ಗೆ ಕಂಪೇರ್ ಮಾಡಿದಾಗ ಪ್ಲಾಂಟ್ಸ್ ತುಂಬಾ ಸ್ಪೆಷಲ್. ಯಾಕೆ ಅಂತಂದ್ರೆ ಅವು ಓನ್ ಫುಡ್ ಅನ್ನ ಪ್ರಿಪೇರ್ ಮಾಡ್ತವೆ. ಸೊ ಓನ್ ಫುಡ್ ಅನ್ನ ನಾವು ಅನಿಮಲ್ಸ್ ಆಗ್ಲಿ ಹ್ಯೂಮನ್ ಬೀಯಿಂಗ್ಸ್ ಆಗ್ಲಿ ಪ್ರಿಪೇರ್ ಮಾಡಲ್ಲ. ಯಾಕೆ ಅಂತಂದ್ರೆ ನಾವು ಫುಡ್ಡಿಗೋಸ್ಕರ ಪ್ಲಾಂಟ್ಸ್ ನ ಮೇಲೆ ಡಿಪೆಂಡ್ ಆಗಿದೀವಿ, ಅನಿಮಲ್ಸ್ ನ ಪ್ರಾಡಕ್ಟ್ಸ್ ಮೇಲೆ ಡಿಪೆಂಡ್ ಆಗಿದೀವಿ. ಅದೇ ತರ ಅನಿಮಲ್ಸ್ ಗಳು ಸಹ ಏನ್ ಮಾಡ್ತವೆ, ಅದರ್ ಅನಿಮಲ್ಸ್ ಮೇಲೆ ಡಿಪೆಂಡ್ ಆಗಿದಾವೆ, ನೆಕ್ಸ್ಟ್ ಪ್ಲಾಂಟ್ಸ್ ಗಳ ಮೇಲೆ ಡಿಪೆಂಡ್ ಆಗಿದೆ. ಬಟ್ ದ ಪ್ಲಾಂಟ್ಸ್ ಆರ್ ದ ಪ್ಲಾಂಟ್ಸ್ ಓನ್ಲಿ ಪ್ರಿಪೇರ್ ದೇರ್ ಓನ್ ಫುಡ್. ಅವು ಮಾತ್ರ ತಮಗೆ ಬೇಕಾಗಿರುವಂತಹ ಆಹಾರವನ್ನ ಅವೇ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಅದನ್ನ ನಾವು ಕಂಪೇರ್ ಟು ದ ಅದರ್ ಲಿವಿಂಗ್ ಆರ್ಗನಿಸಮ್ ದ ಪ್ಲಾಂಟ್ಸ್ ಆರ್ ವೆರಿ ಸ್ಪೆಷಲ್. ಸೊ ಸ್ಪೆಷಲ್ ಫೀಚರ್ ಅದಕ್ಕೆ ಇದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಅದೇ ರೀತಿಯಾಗಿ ದ ಪ್ಲಾಂಟ್ಸ್ ಆರ್ ದ ಪ್ರೊಡ್ಯೂಸರ್ ಆಫ್ ದ ನೇಚರ್. ಈ ಒಂದು ಕಾರ್ಯಕ್ಕೋಸ್ಕರ ಈಗ ನಾನು ಹೇಳಿದೆ ಪ್ಲಾಂಟ್ಸ್ ತನ್ನ ಫುಡ್ ಅನ್ನ ಓನ್ ಫುಡ್ ಅನ್ನ ಅವೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಸೊ ಆ ಪ್ರೋಸೆಸ್ ಅನ್ನ ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಟಾಪಿಕ್ ಅನ್ನ ತಗೊಳ್ತೀನಿ ನಾನು ಅದರಲ್ಲಿ. ಆ ಪರ್ಪಸ್ಗೋಸ್ಕರ ಪ್ಲಾಂಟ್ಸ್ ಗಳಿಗೆ ಬೇಕಾಗಿರ್ತಕ್ಕಂಥ ಫುಡ್ ಅನ್ನ ನಾವೇ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಅದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಪ್ರೊಡ್ಯೂಸರ್ಸ್ ಆಫ್ ದ ನೇಚರ್ ಅಂತ ಕರಿತೀವಿ. ಅವು ಉತ್ಪಾದಕರು ಅಂದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದನ್ನ ಪ್ರೊಡ್ಯೂಸ್ ಮಾಡುತ್ತೆ. ಬರೀ ಅವರಿಗಷ್ಟೇ ಪ್ರೊಡ್ಯೂಸ್ ಮಾಡ್ಕೊಳುತ್ತಾ ಇಲ್ಲ, ಅವರು ಪ್ರೊಡ್ಯೂಸ್ ಮಾಡಿರುವಂತ ಫುಡ್ ಅನ್ನ ನಾವೇನ್ ಮಾಡ್ತಾ ಇದ್ವಿ, ಡಿಪೆಂಡ್ ಆಗಿದೀವಿ. ಸೊ ಅದು ಬೇಕಾಗಿ ಇವಾಗ ಪ್ಲಾಂಟ್ಸ್ ಇಂದ ಫ್ರೂಟ್ಸ್ ಬರುತ್ತೆ, ವೆಜಿಟೇಬಲ್ಸ್ ಬರುತ್ತೆ. ಸೊ ವಿ ಆರ್ ಯೂಸಿಂಗ್ ದಟ್. ಸೊ that purpose the plants are called the producers of the nature. So producers of the nature ಅಂತ ಕರೆದ್ವಲ್ವಾ. ಸೊ ಈ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಫುಡ್ ಅನ್ನ ಏನು ಪ್ರಿಪೇರ್ ಮಾಡುತ್ತೆ, ಓನ್ ಫುಡ್ ಅನ್ನ ಪ್ರಿಪೇರ್ ಮಾಡುತ್ತೆ ಅಂತ ಹೇಳಿದ್ನಲ್ವಾ, ಆ ಪ್ರೋಸೆಸ್ ಗೆ ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಅಂತ ಕರಿತೀವಿ. ಸೊ ಇದನ್ನ ನಿಮಗೆ ಕೇಳ್ಬೋದು, ಕ್ವಶನ್ಸ್ ಗಳು ರೈಸ್ ಆಗ್ಬೋದು. ಸೊ ವಾಟ್ ಈಸ್ ದ ಫೋಟೋಸಿಂಥಸಿಸ್? ದ ಫುಡ್ ಮೇಕಿಂಗ್ ಪ್ರೋಸೆಸ್.
ಸಿಂಪಲ್ ಡೆಫಿನೇಷನ್, ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕು ಅಂದ್ರೆ ದ ಪ್ಲಾಂಟ್ಸ್ ಪ್ರಿಪೇರ್ ದೇರ್ ಓನ್ ಫುಡ್, ದಟ್ ಪ್ರೋಸೆಸ್ ವಿ ಕ್ಯಾನ್ ಕಾಲ್ ದ ಫೋಟೋಸಿಂಥಸಿಸ್. ಆ ಪ್ರೋಸೆಸ್ ಅನ್ನ, ಅದೇನು ಫುಡ್ ಅನ್ನ ಓನ್ ಫುಡ್ ಅನ್ನ ಪ್ರಿಪೇರ್ ಮಾಡತ್ತೆ, ಆ ಒಂದು ಪ್ರೋಸೆಸ್ ಅನ್ನ ನಾವು ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಹೇಳಿ ಕರಿತೀವಿ. ಈ ಫೋಟೋಸಿಂಥಸಿಸ್ ಅನ್ನ ಹೇಗೆ ಪ್ರೋಸೆಸ್ ನಡೆಯುತ್ತೆ, ಏನೆಲ್ಲ ಯೂಸ್ ಮಾಡ್ಕೊಳ್ಳುತ್ತೆ ಪ್ಲಾಂಟ್ಸ್ ಅನ್ನೋದನ್ನ ನೋಡ್ತಾ ಹೋಗೋಣ ಈಗ. ಸೊ ನೋಡಿ, ಪ್ಲಾಂಟ್ಸ್ ಅಂತ ಅಂದಿದ ತಕ್ಷಣ ಅದು ಫುಡ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಅಂದ್ರೆ ಸೊ ಸಮಥಿಂಗ್ ದೇ ಆರ್ ಯೂಸಿಂಗ್. ಸೊ ಏನೆಲ್ಲ ಯೂಸ್ ಮಾಡುತ್ತೆ ಅಂತಂದ್ರೆ, ಸೊ ಮೇನ್ ಆಗಿ ಅದಕ್ಕೆ ಈ ಫುಡ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇಕು. ಸೊ ಕಾರ್ಬನ್ ಡೈಆಕ್ಸೈಡ್ ಅನ್ನ ಎಲ್ಲಿಂದ ತಗೊಳುತ್ತೆ, ನಮ್ಮ ಒಂದು ಅಟ್ಮಾಸ್ಫಿಯರ್ ಇಲ್ಲಿರ್ತಕ್ಕಂಥ ಏರ್ ಇಂದ ಬರ್ತಕ್ಕಂಥದ್ದು. ಅಂದ್ರೆ ಈಗ ನಾವು ರೆಸ್ಪಿರೇಷನ್ ಮಾಡ್ತೀವಿ, ರೆಸ್ಪಿರೇಷನ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಅನ್ನ ರಿಲೀಸ್ ಮಾಡ್ತೀವಿ. ಅನಿಮಲ್ಸ್ ಅಂಡ್ ದ ಹ್ಯೂಮನ್ ಬೀಯಿಂಗ್ಸ್ ಇಸ್ ರಿಲೀಸ್ ದ ಕಾರ್ಬನ್ ಡೈಆಕ್ಸೈಡ್. ದಟ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಟೇಕನ್ ಟು ದ ಫೋಟೋಸಿಂಥಸಿಸ್ ಪ್ರೋಸೆಸ್. ಕನ್ಫ್ಯೂಸ್ ಮಾಡ್ಕೋಬೇಡಿ, ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ದ ಪ್ಲಾಂಟ್ಸ್ ಆಲ್ಸೋ ಬ್ರೀತ್ ಆಕ್ಸಿಜನ್. ಪ್ಲಾಂಟ್ಸ್ ಆಕ್ಸಿಜನ್ ಅನ್ನೇ ಬ್ರೀತಿಂಗ್ ಪರ್ಪಸ್ ತಗೊಳ್ಳೋದು. ಎಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಯೂಸ್ ಮಾಡ್ಕೊಳ್ಳುತ್ತೆ ಅಂದ್ರೆ ಈ ಪ್ರೋಸೆಸ್ ಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಯೂಸ್ ಮಾಡುತ್ತೆ. ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂತ ಬಂದಿರೋದ್ರಿಂದ ಸಮಟೈಮ್ಸ್ ಏನಾಗುತ್ತೆ, ಪ್ಲಾಂಟ್ಸ್ ಬ್ರೀತ್ ಕಾರ್ಬನ್ ಡೈಆಕ್ಸೈಡ್. ಅದು ರಾಂಗ್. ಪ್ಲಾಂಟ್ಸ್ ಇಸ್ ಆಲ್ಸೋ ಟೇಕನ್ ಆಕ್ಸಿಜನ್ ಓನ್ಲಿ ಫಾರ್ ಬ್ರೀತಿಂಗ್. ಅದು ಬ್ರೀತ್ ಮಾಡೋದಿಕ್ಕೆ ಯೂಸ್ ಮಾಡುವಂತ ಗ್ಯಾಸ್ ಯಾವುದು, ಆಕ್ಸಿಜನ್. ಬಟ್ ಇನ್ ದ ಫೋಟೋಸಿಂಥಸಿಸ್ ಪ್ರೋಸೆಸ್ ದಟ್ ಯೂಸಿಂಗ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಅನ್ನ ಏರಿಂದ ತಗೊಂಡುತ್ತೆ. ನೆಕ್ಸ್ಟ್ ಏನ್ ಬೇಕು ಅದಕ್ಕೆ, ವಾಟರ್. ಈ ವಾಟರ್ ಅನ್ನ H2 ಅಂದ್ರೆ ವಾಟರ್. ಸೊ ವಾಟರ್ ಅನ್ನ ತಗೊಳುತ್ತೆ ಫೋಟೋಸಿಂಥಸಿಸ್ ಪ್ರೋಸೆಸ್ಗೆ. ಎಲ್ಲಿಂದ ತಗೊಳುತ್ತೆ, ಈ ಪ್ಲಾಂಟ್ಸ್ ನ ಒಂದು ರೂಟ್ಸ್ ಏನಿದೆ, ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್ ಅಲ್ಲಿ ಈ ಸಾಯಿಲ್ ಅಲ್ಲಿ ಇರ್ತಕ್ಕಂಥ ವಾಟರ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಅನ್ನ ಏರಿಂದ ತಗೊಂಡು ವಾಟರ್ ಅನ್ನ ಸಾಯಿಲ್ ಇಂದ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಸನ್ಲೈಟ್, ಸೂರ್ಯನ ಬೆಳಕು, ಇದರಿಂದ ಏನು ಸೋರ್ಸಸ್ ಆಫ್ ಎನರ್ಜಿ. ಸನ್ಲೈಟ್ ಅನ್ನ ನಾವು ಸೋರ್ಸಸ್ ಆಫ್ ಎನರ್ಜಿ ಅಂತೀವಲ್ವಾ. ಈ ಫುಡ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ನಮ್ಗೆ ಎನರ್ಜಿ ಬೇಕು. ಆ ಎನರ್ಜಿನ ಎಲ್ಲಿಂದ ತಗೊಳುತ್ತೆ, ಸನ್ಲೈಟ್ ಇಂದ. ಸೊ ನೆನ್ಪಿರ್ಲಿ, ಎನರ್ಜಿ ಬರೋದು ಸನ್ಲೈಟ್ ಇಂದ, ವಾಟರ್ ಬರೋದು ಸಾಯಿಲ್ ಇಂದ, ನೆಕ್ಸ್ಟ್ ಏರ್ ಬರೋದು, ಕಾರ್ಬನ್ ಡೈಆಕ್ಸೈಡ್ ಬರೋದು ಏರ್ ಇಂದ. ಸೊ ಕಾರ್ಬನ್ ಡೈಆಕ್ಸೈಡ್ plus water plus sunlight. Other the main thing is a chlorophyll. ಪತ್ರ ಹರಿತು ಅಂತ ಕರಿತೀವಿ. ಕ್ಲೋರೋಫಿಲ್ ಅಂದ್ರೆ ಏನು, ಈ ಒಂದು ಗ್ರೀನ್ ಪ್ಲಾಂಟ್ ಗಳ ಲೀವ್ಸ್ ಗಳು ಗ್ರೀನ್ ಕಲರ್ ಇರುತ್ತೆ. ಆ ಗ್ರೀನ್ ಕಲರ್ ಇರೋದಲ್ವಾ, ಅದ್ರ ಆ ಗ್ರೀನ್ ಪಿಗ್ಮೆಂಟ್ ಅನ್ನೇ ನಾವು ಏನಂತ ಕರಿತೀವಿ, ಕ್ಲೋರೋಫಿಲ್ ಅಂತ ಕರಿತೀವಿ. ಇದು ಪ್ಲಾಂಟ್ಸ್ ಅಲ್ಲೇ ಇರುತ್ತೆ. ಅದರ ಒಂದು ಫುಡ್ ಪ್ರಿಪೇರಿಂಗ್ ಮಾಡ್ತಕ್ಕಂಥ ಪಾರ್ಟೇ ಲೀವ್ಸ್. ಆ ಲೀವ್ಸ್ ಅಲ್ಲಿ ಇರ್ತಕ್ಕಂಥ ಗ್ರೀನ್ ಪಿಗ್ಮೆಂಟ್ ಅನ್ನ ನಾವು ಕ್ಲೋರೋಫಿಲ್ ಅಂತ ಕರಿತೀವಿ. ಸೊ ಇದಿಷ್ಟು ಯೂಸ್ ಮಾಡಿ ಏನ್ ಮಾಡುತ್ತೆ, ಅದು ಫುಡ್ ಅನ್ನ ಪ್ರಿಪೇರ್ ಮಾಡುತ್ತೆ. ಆ ಪ್ರೋಸೆಸ್ ಅನ್ನ ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಸೊ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಸನ್ಲೈಟ್ ಅಂಡ್ ಕ್ಲೋರೋಫಿಲ್, these they can use and make the own food. That process we can call the photosynthesis. ಇಂಗಾಲದ ಡೈಆಕ್ಸೈಡು, ನೀರು, ಸೂರ್ಯನ ಬೆಳಕು ಮತ್ತೆ ಪತ್ರ ಹರಿತ್ತಿನ ಸಹಾಯದಿಂದ ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವಂತ ಕ್ರಿಯೆಯನ್ನ ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತೇಳಿ ಕರಿತೀವಿ. ಈ ಒಂದು ಪ್ರೋಸೆಸ್ ಅಲ್ಲಿ ಫುಡ್ ಅನ್ನ ಯಾವ ರೀತಿ ಪ್ರಿಪೇರ್ ಮಾಡುತ್ತೆ ಅಂತಂದ್ರೆ, ಗ್ಲೂಕೋಸ್ ಫಾರ್ಮ್ ಅಲ್ಲಿ ಅದು ಫುಡ್ ಅನ್ನ ಪ್ರಿಪೇರ್ ಮಾಡುತ್ತೆ. ಸೊ ಈ ಗ್ಲೂಕೋಸ್ ಫಾರ್ಮ್ ಅಲ್ಲಿ ಏನಾದ್ರು ಫುಡ್ ಅನ್ನ ಪ್ರಿಪೇರ್ ಮಾಡುತ್ತಲ್ವಾ, ಸೊ ಅದು ಫುಡ್ ಏನ್ ಮಾಡುತ್ತೆ, ಪ್ಲಾಂಟ್ಸ್ ಗೆ ಬೇಕಾಗಿರ್ತಕ್ಕಂಥ ಫುಡ್ ಅನ್ನ ಯೂಸ್ ಮಾಡ್ಕೊಂಡು ಎಕ್ಸ್ಟ್ರಾ ಫುಡ್ಸ್ ಅನ್ನ ಸ್ಟೋರ್ ಮಾಡುತ್ತೆ. ಎಲ್ಲಿ ಸ್ಟೋರ್ ಮಾಡುತ್ತೆ, ಈಗ ನಾವು ಸಮ್ ಪ್ಲಾಂಟ್ಸ್ ಅಲ್ಲಿ ಫ್ರೂಟ್ಸ್ ಅನ್ನ ತಿಂತೀವಿ, ಸಮ್ ಪ್ಲಾಂಟ್ಸ್ ಅಲ್ಲಿ ವೆಜಿಟೇಬಲ್ಸ್ ಅನ್ನ ತಿಂತೀವಿ, ಸಮ್ ಪ್ಲಾಂಟ್ಸ್ ಅಲ್ಲಿ ರೂಟ್ ಅನ್ನ ತಿಂತೀವಿ. ಅಂದ್ರೆ ನಾವು ಯಾವ ಪಾರ್ಟ್ ಅನ್ನ ತಿಂತೀವಲ್ವಾ, ಆ ಒಂದು ಕಂಪೇರ್ ಟು ದ ಅದರ್ ಪ್ಲಾಂಟ್ಸ್ ಗೆ ಹೋದಾಗ ಆ ಪಾರ್ಟ್ ಅಲ್ಲಿ ಅದು ಏನ್ ಮಾಡ್ತಾ ಇರುತ್ತೆ, ತನ್ನ ಫುಡ್ ಅನ್ನ ಸ್ಟೋರ್ ಮಾಡುತ್ತೆ, ಎಕ್ಸ್ಟ್ರಾ ಫುಡ್ ಅನ್ನ ಸ್ಟೋರ್ ಮಾಡುತ್ತೆ. ಆ ಫುಡ್ ಅನ್ನ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಫುಡ್ ಅನ್ನ ಗ್ಲೂಕೋಸ್ ಫಾರ್ಮ್ ಅಲ್ಲಿ ಫಾರ್ಮೇಶನ್ ಮಾಡಿ ಈ ಒಂದು ಪ್ರೋಸೆಸ್ ಏನು ಫೋಟೋಸಿಂಥಸಿಸ್ ಪ್ರೋಸೆಸ್ ನಡೆಯುತ್ತಲ್ವಾ, ಈ ಪ್ರೋಸೆಸ್ ಅಲ್ಲಿ ಆಕ್ಸಿಜನ್ ಅನ್ನ ರಿಲೀಸ್ ಮಾಡುತ್ತೆ. ನೋಡಿ, ಇದು ಆಕ್ಸಿಜನ್ ಎಷ್ಟು ಇಂಪಾರ್ಟೆಂಟ್. ನಾವು ಬ್ರೀತ್ ಮಾಡೋದು ಆಕ್ಸಿಜನ್ಗೋಸ್ಕರ. ಸೊ ನಮ್ಮ ಒಂದು ಬ್ರೀತಿಂಗ್ ಗೆ ಬೇಕಾಗಿರ್ತಕ್ಕಂಥ ಗ್ಯಾಸ್ ಅನ್ನ ರಿಲೀಸ್ ಮಾಡೋದು ಯಾವುದು, ಪ್ಲಾಂಟ್ಸ್. ಯಾವ ಪ್ರೋಸೆಸ್ ಅಲ್ಲಿ ರಿಲೀಸ್ ಮಾಡುತ್ತೆ, ಫೋಟೋಸಿಂಥಸಿಸ್ ಪ್ರೋಸೆಸ್ ಅಲ್ಲಿ ರಿಲೀಸ್ ಮಾಡುತ್ತೆ. ಸೊ ದಿಸ್ ಈಸ್ ದ ಪ್ರೋಸೆಸ್ ಆಫ್ ದ ಫೋಟೋಸಿಂಥಸಿಸ್. ತುಂಬಾ ಸಿಂಪಲ್ ಆಗಿ, ಯಾಕೆಂದ್ರೆ ನಮಗೆ ಈ ಬೇಸ್ ಅಲ್ಲಿ ಯಾವ ತರ ಕ್ವಶನ್ಸ್ ಬೇಕಾದ್ರೂ ಕೇಳ್ಬೋದು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳ್ಬೇಕಾದ್ರೆ ನಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿರಬೇಕು. ಸೊ ದ ಪ್ಲಾಂಟ್ಸ್ ಆರ್ ಲಿವಿಂಗ್ ಆರ್ಗನಿಸಮ್ಸ್. They can grow, respire, reproduce and response to environment. ಆ ಪರ್ಪಸ್ಗೋಸ್ಕರ ನಾವೇನಂತ ಕರಿತೀವಿ, ಲಿವಿಂಗ್ ಆರ್ಗನಿಸಮ್ಸ್ ಅಂತ ಹೇಳಿ ಕರಿತೀವಿ.
ಸೊ ಇವು ಏನ್ ಮಾಡ್ತವೆ, ಪ್ಲಾಂಟ್ಸ್ ಗಳು ಓನ್ ಫುಡ್ ಅನ್ನ ಪ್ರಿಪೇರ್ ಮಾಡೋದ್ರಿಂದ ನಾವು ಪ್ರೊಡ್ಯೂಸರ್ ಆಫ್ ದ ನೇಚರ್, ಇಲ್ಲಿ ಒಂದು ಇಂಪಾರ್ಟೆಂಟ್ ನೋಟ್ ಪಾಯಿಂಟ್ ಬಂದಿದೆ ನಮಗೆ, ಪ್ರೊಡ್ಯೂಸರ್ಸ್ ಆಫ್ ದ ನೇಚರ್. ಸೊ ವಿಚ್ ಇಸ್ ದ ಪ್ರೊಡ್ಯೂಸರ್ಸ್ ಆಫ್ ದ ನೇಚರ್ ಅಂತ ಕ್ವಶನ್ ರೈಸ್ ಆಗ್ಬಹುದು. ಸೊ ಯಾಕೆ ಪ್ರೊಡ್ಯೂಸರ್ಸ್ ಆಫ್ ದ ನೇಚರ್ ಅಂತ ಕರಿತೀವಿ ಅಂದ್ರೆ ಓನ್ ಫುಡ್ ಅನ್ನ ಪ್ರಿಪೇರ್ ಮಾಡುತ್ತೆ, ಫೋಟೋಸಿಂಥಸಿಸ್ ಪ್ರೋಸೆಸ್ ನಡೆಯುತ್ತೆ. ಫೋಟೋಸಿಂಥಸಿಸ್ ಪ್ರೋಸೆಸ್ ಅಲ್ಲಿ ಏನೆಲ್ಲ ಯೂಸ್ ಮಾಡ್ಕೊಳ್ಳುತ್ತೆ, ಕಾರ್ಬನ್ ಡೈಆಕ್ಸೈಡ್, ವಾಟರ್, ಸನ್ಲೈಟ್ ಅಂಡ್ ದ ಕ್ಲೋರೋಫಿಲ್. ಫುಡ್ ಪ್ಲಾಂಟ್ಸ್ ಪ್ರಿಪೇರ್ ಮಾಡುವಂತ ಫುಡ್ ಯಾವ ಫಾರ್ಮ್ ಅಲ್ಲಿ ಸ್ಟೋರ್ ಆಗುತ್ತೆ, ಗ್ಲೂಕೋಸ್ ಫಾರ್ಮ್ ಅಲ್ಲಿ ರಿಲೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡುತ್ತೆ, ಈ ಒಂದು ಪ್ರೋಸೆಸ್ ಅಲ್ಲಿ ಏನನ್ನ ರಿಲೀಸ್ ಮಾಡುತ್ತೆ, ಆಕ್ಸಿಜನ್ ಅನ್ನ ರಿಲೀಸ್ ಮಾಡುತ್ತೆ. ಮತ್ತೆ ಒಂದ್ಸಲ ಹೇಳ್ತಾ ಇದ್ದೀನಿ, ಇನ್ ದ ಫೋಟೋಸಿಂಥಸಿಸ್ ಪ್ರೋಸೆಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಇಂಟೇಕ್ ತಗೊಳುತ್ತೆ, ಆಕ್ಸಿಜನ್ ಅನ್ನ ರಿಲೀಸ್ ಮಾಡುತ್ತೆ. ಅದು ನೆನಪಿರ್ಲಿ, ಫುಡ್ ಪ್ರೋಸೆಸ್ ಗೆ ಬೇಕಾಗಿರೋದು ಕಾರ್ಬನ್ ಡೈಆಕ್ಸೈಡ್. ಆ ಕಾರ್ಬನ್ ಡೈಆಕ್ಸೈಡ್ ನ ಯೂಸ್ ಮಾಡಿಕೊಂಡು ಫೋಟೋಸಿಂಥಸಿಸ್ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಆದ್ಮೇಲೆ ರಿಲೀಸ್ ಮಾಡ್ತಕ್ಕಂತ ಗ್ಯಾಸ್ ಯಾವುದು, ಆಕ್ಸಿಜನ್. ಈ ಗ್ಯಾಸ್ ಅನ್ನ ನಾವೇನ್ ಮಾಡ್ತೀವಿ, ಹ್ಯೂಮನ್ ಬೀಯಿಂಗ್ಸ್, ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಆಲ್ಸೋ ಯೂಸ್ ಫಾರ್ ಬ್ರೀತಿಂಗ್. ಇದೇ ಗ್ಯಾಸ್ ಅನ್ನ ನಾವು ಎಲ್ಲರೂ ಬ್ರೀತಿಂಗ್ ಗೆ ಯೂಸ್ ಮಾಡ್ತಕ್ಕಂತ ಗ್ಯಾಸ್ ಆಗಿರುತ್ತೆ. ಈಗ ನೆಕ್ಸ್ಟ್ ಟಾಪಿಕ್ ಬಂದು ಪಾರ್ಟ್ಸ್ ಆಫ್ ದ ಪ್ಲಾಂಟ್. ಈಗ ಹೇಗೆ ಹ್ಯೂಮನ್ಗೆ ನಮಗೆ ಪಾರ್ಟ್ಸ್ ಗಳಿದಾವೆ, ಕಣ್ಣು, ಮೂಗು, ಕಿವಿ, ಈ ರೀತಿ ಪಾರ್ಟ್ಸ್ ಗಳಿದಾವೆ, ಅದರದೇ ಆದಂತಹ ಪಾರ್ಟ್ಸ್ ಗಳಿಗೆ ಸ್ಪೆಷಲ್ ಫಂಕ್ಷನ್ಸ್ ಗಳಿದೆ. ಸೇಮ್ ಲೈಕ್ ದಟ್ ಓನ್ಲಿ ದ ಪ್ಲಾಂಟ್ಸ್ ಆಲ್ಸೋ ಹ್ಯಾವಿಂಗ್ ಸಮ್ ಪಾರ್ಟ್ಸ್. ಪ್ಲಾಂಟ್ಸಿಗೂ ಸಹ ಸಮ್ ಪ್ಲಾಂಟ್ಸ್ ಗಳಿದಾವೆ, ಸಮ್ ಪಾರ್ಟ್ಸ್ ಇದೆ. ಆ ಪಾರ್ಟ್ಸ್ ಗಳು ಡಿಫ್ರೆಂಟ್ ಆಗಿರ್ತಕ್ಕಂಥ ಫಂಕ್ಷನ್ಸ್ ಅನ್ನ ಮಾಡ್ತಾ ಹೋಗುತ್ತೆ. ಈಗ ನೋಡ್ತಾ ಹೋಗೋಣ ಯಾವ್ದ್ಯಾವ್ದು ಪಾರ್ಟ್ಸ್ ಗಳಿದೆ, ಸಸ್ಯದ ಭಾಗಗಳು ಯಾವ್ದ್ಯಾವ್ದು ಅಂತ ನೋಡೋಣ. ದ ಮೇನ್ಲಿ, ನಾನು ಪಾರ್ಟ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ದ ಮೇನ್ಲಿ, ಸೊ ವಿ ಆರ್ ಸೀಯಿಂಗ್ ದಿಸ್ ಪ್ಲಾಂಟ್ಸ್. ಈ ಪ್ಲಾಂಟ್ ಅನ್ನ ನೋಡ್ತಾ ಇದೀವಲ್ವಾ, ಮೇನ್ಲಿ ನಾವು ಇದನ್ನ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಏನ್ ಡಿವೈಡ್ ಮಾಡ್ತೀವಿ ಅಂದ್ರೆ ನೋಡಿ, ಇಲ್ಲಿ ಅಬೋವ್ ದ ಅರ್ತ್, ಬಿಲೋ ದ ಅರ್ತ್ ಅಂತ ತಗೊಳ್ತೀವಿ. ಭೂಮಿಯ ಮೇಲ್ಭಾಗ, ಭೂಮಿಯ ಕೆಳಭಾಗ. ಸೊ ಅಬೋವ್ ದ ಅರ್ತ್ ಪಾರ್ಟ್ ಏನಿದೆ, ಈ ಪಾರ್ಟ್ ಅನ್ನ ನಾವು ಶೂಟ್ ಅಂತ ಕರಿತೀವಿ. above the earth part we can call the shoot, and the below the earth, ಭೂಮಿಯ ಒಳಭಾಗದಲ್ಲಿ ಬರ್ತಕ್ಕಂಥ ಪಾರ್ಟ್ ಏನಂತ ಕರಿತೀವಿ, ಅದನ್ನ ರೂಟ್ ಅಂತ ಕರಿತೀವಿ. ಇದೆರಡು ಮೇನ್ ನಿಮಗೆ ಗೊತ್ತಿರಲಿ. ಪ್ಲಾಂಟ್ಸ್ ಅನ್ನ ನಾವು ಮೇನ್ಲಿ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ, above the earth and below the earth. above the earth part is shoot, below the earth part is the root. ಸೊ ಈಗ ನಾವು ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್ ಗೆ ಬಂದಾಗ, ಆಲ್ ದ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್ ಇಸ್ ಇನ್ಕ್ಲೂಡಿಂಗ್ ಇನ್ ದ ಶೂಟ್ಸ್. ಅದು ಶೂಟ್ ಪಾರ್ಟ್ ಅಲ್ಲಿ ನಾವು ಇನ್ಕ್ಲೂಡ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಪಾರ್ಟ್ ಆಫ್ ದ ಪ್ಲಾಂಟ್ಸ್ ಬಂದ್ಬಿಟ್ಟು ರೂಟ್. ಸೊ ಮೇನ್ ಪಾರ್ಟ್ ಆಫ್ ದ ಪ್ಲಾಂಟ್ಸ್, ಈಗ ಒಂದು ಪ್ಲಾಂಟ್ ಸ್ಟ್ರೈಟ್ ಆಗಿ ನಿಂತ್ಕೊಳ್ಬೇಕು, ಅದೆಲ್ಲದಕ್ಕೂ ಬೇಕಾಗಿರ್ತಕ್ಕಂಥ ಮಿನರಲ್ಸ್ ಅನ್ನ ಸರ್ಕ್ಯುಲೇಟ್ ಮಾಡಬೇಕು ಅಂದ್ರೆ ಮೇನ್ ಯಾವ ಪಾರ್ಟ್ ಬೇಕು, ರೂಟ್. ಅಬ್ಸರ್ವ್ ಮಾಡಿದೀರಾ ಅನ್ಸುತ್ತೆ, ರೂಟ್ ಇಲ್ಲದೆ ಯಾವ್ದಾದ್ರು ಪ್ಲಾಂಟ್ಸ್ ಬೆಳೆಯುತ್ತಾ? ಸೊ ದ ಮೇನ್ ಪಾರ್ಟ್ ಆಫ್ ದ ಪ್ಲಾಂಟ್ ಈಸ್ ಅ ರೂಟ್. ಸೊ ರೂಟ್ ನ ಫಂಕ್ಷನ್ ಏನು ಹಾಗಾದ್ರೆ, ಏನ್ ಕೆಲಸ ಮಾಡುತ್ತೆ ಅಂದ್ರೆ, ಅಬ್ಸರ್ವ್ ವಾಟರ್ಸ್ ಅಂಡ್ ಮಿನರಲ್ಸ್ ಟು ದ ಸಾಯಿಲ್. ಅಲ್ಲಿ ಏನ್ ಮಾಡುತ್ತೆ, ಸಾಯಿಲ್ ಅಲ್ಲಿ ಇರ್ತಕ್ಕಂಥ ಮಿನರಲ್ಸ್ ಗಳನ್ನ ಮತ್ತೆ ವಾಟರ್ ಅನ್ನ ಅಬ್ಸರ್ವ್ ಮಾಡಿ ತನ್ನೆಲ್ಲಾ ಪಾರ್ಟ್ಸ್ ಗಳಿಗೇನು ಸರ್ಕ್ಯುಲೇಟ್ ಮಾಡುತ್ತೆ, ಟ್ರಾನ್ಸ್ಫರ್ ಮಾಡುತ್ತೆ. ಸೊ ದ ಮೇನ್ ಫಂಕ್ಷನ್ ಆಫ್ ದ ರೂಟ್ ಇಸ್ ಅಬ್ಸರ್ವ್ ದ ವಾಟರ್ ಅಂಡ್ ಮಿನರಲ್ಸ್. ಸೊ ಎಲ್ಲಿರುತ್ತೆ ಇದು ರೂಟ್ ಪಾರ್ಟು, ಬಿಲೋ ದ ಅರ್ತ್, ಭೂಮಿಯ ಒಳಭಾಗದಲ್ಲಿ ಇರ್ತಕ್ಕಂಥ ಭಾಗ ರೂಟು. ಆ ರೂಟ್ ನ ಫಂಕ್ಷನ್ ಅಬ್ಸರ್ವ್ ದ ವಾಟರ್ಸ್ ಅಂಡ್ ಮಿನರಲ್ಸ್. ದ ನೆಕ್ಸ್ಟ್ ಪಾರ್ಟ್ ಈಸ್ ಅ ಸ್ಟೆಮ್, ಕಾಂಡ. ಸೊ ಈ ಪಾರ್ಟ್ ಎಲ್ಲಿರುತ್ತೆ, ದ ಶೂಟ್ ಪಾರ್ಟ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ಮೇನ್ ಪಾರ್ಟ್ ದಿಸ್ ಇಸ್ ದ ಸ್ಟೆಮ್. ದ ಸ್ಟೆಮ್ ವರ್ಕ್ ಏನು, ಹಾಗಾದ್ರೆ ಸ್ಟೆಮ್ ನ ಫಂಕ್ಷನ್ ಏನು, ಸಪೋರ್ಟ್ ದ ಪ್ಲಾಂಟ್ ಅಂಡ್ ಟ್ರಾನ್ಸ್ಪೋರ್ಟ್ ವಾಟರ್. ಇದೇನು ರೂಟ್ಸ್ ಏನಿದೆ, ರೂಟ್ ಸಾಯಿಲ್ ಅಲ್ಲಿ ಇರ್ತಕ್ಕಂಥ ವಾಟರ್ ಅನ್ನ ಮತ್ತೆ ಮಿನರಲ್ ಅನ್ನ ಅಬ್ಸರ್ವ್ ಮಾಡಿ ಟ್ರಾನ್ಸ್ಫರ್ ಮಾಡುತ್ತೆ. ದ ಸ್ಟೆಮ್ ಏನ್ ಮಾಡುತ್ತೆ, ಕಂಟಿನ್ಯೂ ಏನ್ ಮಾಡುತ್ತೆ, ಅದನ್ನ ಎಲ್ಲಾ ಪಾರ್ಟ್ಸ್ ಗಳಿಗೂ ಟ್ರಾನ್ಸ್ಫರ್ ಮಾಡುತ್ತೆ ಅಂಡ್ ಸಪೋರ್ಟ್ ದ ಪ್ಲಾಂಟ್ಸ್. ಒಂದು ಪ್ಲಾಂಟ್ ಸ್ಟ್ರೈಟ್ ಆಗಿ ನಿಂತ್ಕೊಳ್ಬೇಕು, ಅದು ಸ್ಟ್ರೈಟ್ ಆಗಿ ಬೆಳಿಬೇಕು ಅನ್ನೋದಕ್ಕೆ ಸಪೋರ್ಟಿಂಗ್ ಸಿಸ್ಟಮ್ ತರ, ನಮ್ಗೆ ಹೆಂಗೆ ಇವಾಗ ಬ್ಯಾಕ್ ಬೋನ್ ಸಪೋರ್ಟ್ ಆಗಿದೆಯಲ್ವಾ, ಆ ರೀತಿ ಸ್ಟೆಮ್ ಪ್ಲಾಂಟ್ಸ್ ಗಳಿಗೆ ಸಪೋರ್ಟಿಂಗ್ ಪಾರ್ಟ್ ಆಗಿ ಕೆಲಸನ ಮಾಡುತ್ತೆ. ಸೊ ಮತ್ತೆ ಏನ್ ಮಾಡುತ್ತೆ, ವಾಟರ್ ಅನ್ನ ಎಲ್ಲಾ ಪಾರ್ಟ್ಸ್ ಗಳಿಗೂ ಸರ್ಕ್ಯುಲೇಟ್ ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಪಾರ್ಟ್ ಈಸ್ ಅ ಲೀವ್. ಸೊ ಲೀವ್ಸ್ ಇಸ್ ದ ವೆರಿ ಇಂಪಾರ್ಟೆಂಟ್ part in the plants, because in the last topic photosynthesis also the main part is a leaf. The food prepare own food, the plants prepare the food in leaf part only. So ಹಾಗಾಗಿ ನಾವೇನಂತ ಕರಿತೀವಪ್ಪ ಅಂದ್ರೆ leaves ಅನ್ನ prepare the food, ಅದರ main function prepare the food. ಸೊ ಅದಕ್ಕೋಸ್ಕರ ಏನಂತ ಕರಿತೀವಿ ಅದನ್ನ, ಕಿಚನ್ ಆಫ್ ದ ಪ್ಲಾಂಟ್. ಇವಾಗ ನಮ್ಮ ಮನೇಲಿ ಏನ್ ಮಾಡ್ತೀವಿ, ಅಡಿಗೆನ ಪ್ರಿಪೇರ್ ಮಾಡೋದನ್ನ ಕಿಚನ್, ಅಡಿಗೆ ಮನೆ ಅಂತ ಕರಿತೀವಲ್ವಾ. ಹಾಗಾಗಿ
ಪ್ಲಾಂಟ್ಸ್ ಗೆ ಬೇಕಾಗಿರ್ತಕ್ಕಂಥ ಫುಡ್ ಅನ್ನ ನಾವು ಎಲ್ಲಿ ಪ್ರಿಪೇರ್ ಮಾಡ್ತೇವೆ? ಲೀಫ್ ಪಾರ್ಟ್ ಅಲ್ಲಿ ಪ್ರಿಪೇರ್ ಮಾಡೋದ್ರಿಂದ ಲೀಫ್ ಅನ್ನ ನಾವು ಕಿಚನ್ ಆಫ್ ದ ಪ್ಲಾಂಟ್ ಅಂತ ಕರಿತೀವಿ. ಈ ಪಾಯಿಂಟ್ ನೆನಪಿರ್ಲಿ, ಸಸ್ಯದ ಅಡುಗೆ ಮನೆ. ಬಿಕಾಸ್ ದಟ್ ಪ್ಲಾಂಟ್ಸ್ ಪ್ರಿಪೇರ್ ದ ಫುಡ್. ಇದರ ಮೇನ್ ಫಂಕ್ಷನ್ ಏನು? ಪ್ರಿಪೇರ್ ಮಾಡೋದು, ಫುಡ್ ಅನ್ನ ಪ್ರಿಪೇರ್ ಮಾಡೋದು. ಅದ್ರ ಜೊತೆಗೆ ಏನ್ ಮಾಡುತ್ತೆ ಅಂತಂದ್ರೆ ನೋಡಿ, ಈ ಲೀಫ್ ಅಲ್ಲಿ ಈ ಒಂದು ಸರ್ಫೇಸ್ ಏರಿಯಾದಲ್ಲಿ, ಲೀಫ್ ನ ಒಂದು ಸರ್ಫೇಸ್ ಅಲ್ಲಿ ಟಿನ್ನಿ ಪೋರ್ಸ್ ಇರುತ್ತೆ. ಸೊ ಸ್ಮಾಲ್ ಟಿನ್ನಿ ಪೋರ್ಸ್ ಇರುತ್ತೆ. ಆ ಟಿನ್ನಿ ಪೋರ್ಸ್ ಅನ್ನ ನಾವು ಸ್ಟೊಮ್ಯಾಟಾ ಅಂತ ಕರಿತೀವಿ, ಪತ್ರರಂಧ್ರಗಳು. ಈಗ ಪ್ಲಾಂಟ್ಸ್ ಬ್ರೀತ್ ಮಾಡುತ್ತೆ ಅಂತ ಹೇಳಿದೆ. ಎಲ್ಲಿಂದ ಬ್ರೀತ್ ಮಾಡುತ್ತೆ? ದಿ ಸ್ಟೊಮ್ಯಾಟೊ. ಇಲ್ಲಿ ಲೀವ್ಸ್ ಅಲ್ಲಿ ಇರ್ತಕ್ಕಂಥ ಟಿನ್ನಿ ಪೋರ್ಸ್ ಏನಿದೆ, ಸ್ಟೊಮ್ಯಾಟಸ್ ಏನಿದೆ, ಅದ್ರ ಮೂಲಕ ಆಕ್ಸಿಜನ್ ಅನ್ನ ಅಬ್ಸರ್ವ್ ಮಾಡಿಕೊಂಡು ಅದು ಬ್ರೀತ್ ಅನ್ನ, ನಾವ್ ಹೇಗೆ ಮೂಗಿನ ಸಹಾಯದಿಂದ ಬ್ರೀತ್ ಮಾಡ್ತೀವಲ್ವಾ, ಹಾಗೆ ಸಸ್ಯಗಳು ಅದರಲ್ಲಿರ್ತಕ್ಕಂಥ ಪತ್ರರಂಧ್ರಗಳ ಸಹಾಯದಿಂದ ಉಸಿರಾಟ ಕ್ರಿಯೆನ ನಡೆಸ್ತವೆ. ಸೊ ಲೀಫ್ ಫಂಕ್ಷನ್ ನೋಡಿ, ಇಲ್ಲಿ 2 ಬಂತು ನಮಗೆ. ಫುಡ್ ಪ್ರಿಪೇರ್ ಮಾಡೋದು ಅಷ್ಟೇ ಅಲ್ಲದೆ ರೆಸ್ಪಿರೇಷನ್ ಅಲ್ಲಿ ಯೂಸ್ ಮಾಡ್ತಾ ಇದೆ, ರೆಸ್ಪಿರೇಷನ್ ಗೆ ಯೂಸ್ ಆಗ್ತಾ ಇದೆ. ರೆಸ್ಪಿರೇಷನ್ ಆರ್ಗನ್ ಅಂತಾನೂ ಕರಿಬಹುದು ನಾವು ಇದನ್ನ. ಯಾಕೆಂದ್ರೆ ರೆಸ್ಪೈರ್ ಮಾಡ್ತಕ್ಕಂಥ ಪಾರ್ಟ್ ಸ್ಟೊಮ್ಯಾಟಾ ಇರೋದೆಲ್ಲಿ? ಲೀಫ್ ಅಲ್ಲಿ. ಸೊ ಹಾಗಾಗಿ ಇದು ಲೀಫು ರೆಸ್ಪಿರೇಷನ್ಗೂ ಯೂಸ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಟ್ರಾನ್ಸ್ಪಿರೇಷನ್ ಅನ್ನೋ ಪ್ರೋಸೆಸ್ ನಡೆಯುತ್ತೆ. ಸೊ ಟ್ರಾನ್ಸ್ಪಿರೇಷನ್ ಅಂದ್ರೆ ಬಾಷ್ಪ ವಿಸರ್ಜನೆ. ಎಕ್ಸೆಸ್ ಆಫ್ ದ ವಾಟರ್ ಅನ್ನ ಅದು ರಿಲೀಸ್ ಮಾಡೋದು ಸಹ ಇದೇ ಲೀಫ್ ನ ಪಾರ್ಟ್ ಇಂದ. ಸೊ ದ ಲೀಫ್ is a main part of the plant. The next part is the flower. The most beautiful part of the plant is flower. ತುಂಬಾ ಸುಂದರವಾಗಿರ್ತಕ್ಕಂಥ ಭಾಗ. ಈಗ ನೋಡಿ, ಒಂದು ಗಾರ್ಡನ್ ಇದೆ ಅಂತಂದ್ರೆ ಗಾರ್ಡನ್ ಅಲ್ಲಿ ಫ್ಲವರ್ಸ್ ಗಳೆಲ್ಲ ಹರಳಿದೆ ಅಂದ್ರೆ ಆ ಗಾರ್ಡನ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಯಾವುದು? ಫ್ಲವರ್ಸ್. ಸೊ ದ ಫ್ಲವರ್ಸ್ ಅನ್ನ ನಾವು ಬ್ಯೂಟಿಫುಲ್ ಪಾರ್ಟ್ ಆಫ್ ದ ಪ್ಲಾಂಟ್ ಅಂತಾನೂ ಕರಿತೀವಿ. ತುಂಬಾ ಸುಂದರವಾಗಿರ್ತಕ್ಕಂಥ ಭಾಗ. ಅದ್ರ ಜೊತೆಗೆ ಇದರ ಪ್ರೋಸೆಸ್ ಏನು? ರಿಪ್ರೊಡಕ್ಟಿವ್ ಪಾರ್ಟ್. ಸೊ ಇದನ್ನ ನಾವು ಮೇನ್ ಆಗಿ ಫ್ಲವರ್ ಅನ್ನ ಏನಂತ ಕರಿತಾ ಇದೀವಿ? ರಿಪ್ರೊಡಕ್ಟಿವ್ ಪಾರ್ಟ್. ಸಂತಾನೋತ್ಪತ್ತಿಯನ್ನ ಮಾಡ್ತಕ್ಕಂಥ ಭಾಗ. ಈಗ ಒಂದು ಪ್ಲಾಂಟ್ ಇಂದ ಇನ್ನೊಂದು ಪ್ಲಾಂಟ್ ಗ್ರೋ ಆಗ್ಬೇಕು ಅಂತಂದ್ರೆ ಈ ರಿಪ್ರೊಡಕ್ಷನ್ ಪ್ರೋಸೆಸ್ ತುಂಬಾ ಇಂಪಾರ್ಟೆಂಟ್. ಆ ರಿಪ್ರೊಡಕ್ಷನ್ ಪ್ರೋಸೆಸ್ ನಡೆಯುವಂತ ಪಾರ್ಟ್ ಯಾವುದು? ಫ್ಲವರ್. ಸೊ ಫ್ಲವರ್ ಇಸ್ ಅ ರಿಪ್ರೊಡಕ್ಟಿವ್ ಪಾರ್ಟ್. ದ ನೆಕ್ಸ್ಟ್ ಪಾರ್ಟ್ ಇಸ್ ಅ ಫ್ರೂಟ್. ಫ್ರೂಟ್ಸ್ ಬಂದು ಏನ್ ಮಾಡುತ್ತೆ? ನಾವು ಫ್ರೂಟ್ಸ್ ಅನ್ನ ತಿಂತೀವಿ, ಆಹಾರಕ್ಕೋಸ್ಕರ ಯೂಸ್ ಮಾಡ್ತೀವಿ, ಫುಡ್ಗೋಸ್ಕರ ಏನ್ ಮಾಡ್ತೀವಿ? ಅದನ್ನ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ದ ಫಂಕ್ಷನ್ ಆಫ್ ದ ಫ್ರೂಟ್ ಈಸ್ ಪ್ರೊಟೆಕ್ಟ್ ದ ಸೀಡ್ಸ್. ಫ್ರೂಟ್ಸ್ ನ ಒಳಗಡೆ ಇನ್ಸೈಡ್ ಅಲ್ಲಿ ಸೀಡ್ಸ್ ಇರುತ್ತೆ. ಆ ಸೀಡ್ಸ್ ಗಳನ್ನ ಏನ್ ಮಾಡುತ್ತೆ? ಇದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಪ್ರೊಟೆಕ್ಟ್ ದ ಸೀಡ್ಸ್. ದ ನೆಕ್ಸ್ಟ್ ಪಾರ್ಟ್ ಈಸ್ ಅ ಸೀಡ್. ಸೀಡ್ ಏನ್ ಮಾಡುತ್ತೆ? ಇಲ್ಲಿ ನೋಡಿ, ಇಲ್ಲೇ ಬಂತು. ಫ್ರೂಟ್ ಏನ್ ಮಾಡ್ತಾ ಇದೆ? ಇನ್ಸೈಡ್ ಇರ್ತಕ್ಕಂಥ ಸೀಡ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡುತ್ತೆ. ಆ ಇನ್ಸೈಡ್ ಅಲ್ಲಿ ಇರ್ತಕ್ಕಂಥ ಸೀಡ್ಸ್ ನಿ ಯಾಕೆ ಪ್ರೊಟೆಕ್ಟ್ ಮಾಡುತ್ತೆ ಅಂತಂದ್ರೆ ಗ್ರೋ ಟು ದ ನ್ಯೂ ಪ್ಲಾಂಟ್. ಅದು ನ್ಯೂ ಪ್ಲಾಂಟ್, ಹೊಸ ಸಸ್ಯ ಬೆಳೆಯೋದಿಕ್ಕೆ ಯೂಸ್ ಆಗುವಂತ ಪಾರ್ಟ್ ಯಾವುದು? ಸೀಡ್. ಸೊ ಹಾಗಾಗಿ ಫ್ರೂಟ್ ಪಾರ್ಟ್ ಪ್ರೊಟೆಕ್ಟ್ ಮಾಡುತ್ತೆ. ಸೀಡ್ ಪಾರ್ಟ್ ನ ಫಂಕ್ಷನ್ ಏನಾಗುತ್ತೆ? ಗ್ರೋ ಇನ್ ಟು ದ ನ್ಯೂ ಪಾರ್ಟ್, ಗ್ರೋ ಇನ್ ಟು ದ ನ್ಯೂ ಪ್ಲಾಂಟ್. ಹೊಸ ಸಸ್ಯ ಬೆಳೆಯೋದಿಕ್ಕೆ ಯೂಸ್ ಆಗ್ತಕ್ಕಂಥ ಪಾರ್ಟ್ ಯಾವುದು? ಸೀಡ್ಸ್, ಬೀಜ. ಸೊ ಮೇನ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್ ಆರ್ root, stem, leaves, flowers, fruit and seeds. These are the main parts of the plant. So ನೆನಪಿರ್ಲಿ, leaves is the kitchen of the plant, flower is the most beautiful part and the reproductive part of the plant. ಪ್ಲಾಂಟ್ಸ್ ಅಲ್ಲಿ ರಿಪ್ರೊಡಕ್ಷನ್ ನಡೆಯೋದು ಯಾವ ಪಾರ್ಟ್ ಅಲ್ಲಿ ಅಂತಂದ್ರೆ ಫ್ಲವರ್. ಫುಡ್ ಪ್ರಿಪೇರ್ ಮಾಡುವಂತ ಪಾರ್ಟ್ ಯಾವುದು ಅಂದ್ರೆ ಲೀವ್ಸ್. ಪ್ರೊಟೆಕ್ಟ್ ಸೀಡ್ಸ್ ಅನ್ನ ಪ್ರೊಟೆಕ್ಟ್ ಮಾಡುವಂತ ಪಾರ್ಟ್ ಫ್ರೂಟ್. ವಾಟರ್ ಅನ್ನ ಅಬ್ಸರ್ವ್ ಮಾಡುವಂತ ಪಾರ್ಟ್ ರೂಟ್. ಸೊ ಸಪೋರ್ಟ್ ಮಾಡ್ತಾರೆ, ಪ್ಲಾಂಟ್ ಗೆ ಸಪೋರ್ಟಿಂಗ್ ಸಿಸ್ಟಮ್ ಆಗಿ ಇರ್ತಕ್ಕಂಥ ಪಾರ್ಟ್ ಯಾವುದು? ಸ್ಟೆಮ್. ಸೊ ದೀಸ್ ಆರ್ ದ ಮೇನ್ ಟಾಪಿಕ್ಸ್ ಆಫ್ ದ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್. ಸೊ ಇಷ್ಟು ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್ ಗೊತ್ತಾಯ್ತಲ್ವಾ? ಅದರಲ್ಲಿ ಪಾರ್ಟ್ ಅಲ್ಲಿ ನಾನು ಅವಾಗಲೇ ನಿಮಗೆ ಹೇಳ್ಬೇಕಾದ್ರೆ ಹೇಳಿದೆ, ರೂಟ್ ಇಸ್ ದ ಮೇನ್ ಪಾರ್ಟ್. ಈ ರೂಟ್ ಅಲ್ಲಿ 2 ಟೈಪ್ಸ್ ಆಫ್ ದ ರೂಟ್ ಬರುತ್ತೆ ಮತ್ತೆ. ಸೊ ಇದು ಮೇಜರ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್ ಆದ್ರೆ ಅಗೇನ್ ಸಬ್ ಪಾಯಿಂಟ್ಸ್ ಗಳು ಬರುತ್ತೆ ರೂಟ್ ಅಲ್ಲಿ. ಏನು ರೂಟ್ ಮೇಜರ್ ಪಾರ್ಟ್ ಇದೆ ಅದರಲ್ಲಿ 2 ಟೈಪ್ಸ್ ಆಫ್ ದ ರೂಟ್ಸ್ ಗಳನ್ನ ನಾವು ನೋಡ್ತಾ ಹೋಗ್ತೀವಿ ಪ್ಲಾಂಟ್ಸ್ ಗಳಲ್ಲಿ. ಎಲ್ಲಾ ಪ್ಲಾಂಟ್ಸ್ ಒಂದೇ ತರ ರೂಟ್ಸ್ ಗಳನ್ನ ಹೊಂದಿರಲ್ಲ. ಸೊ ಯಾವ್ದು ಬರುತ್ತೆ 2 ಟೈಪ್ಸ್ ಆಫ್ ದ ಪ್ಲಾಂಟ್ಸ್ ಅಂತಂದ್ರೆ ದ ಟ್ಯಾಪ್ ರೂಟ್ ಅಂಡ್ ದ ಫೈಬರಸ್ ರೂಟ್. ಸೊ ಟ್ಯಾಪ್ ರೂಟ್ ಫೈಬರಸ್ ರೂಟ್ ಆಗಿ ಮೇನ್ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ನೋಡಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಕನ್ನಡದಲ್ಲಿ ನಾವು ಟ್ಯಾಪ್ ರೂಟ್ ಅನ್ನ ತಂತು ಬೇರು, ತಾಯಿ ಬೇರು, ಫೈಬರಸ್ ರೂಟ್ ಅಂತ ಕರಿತೀವಿ. ಹೇಗಿರುತ್ತೆ ಇದು ಅಂತಂದ್ರೆ ತುಂಬಾ ಸಿಂಪಲ್. ಇವಾಗ ನಾನು ಈ ಪಿಕ್ಚರ್ ಡ್ರಾ ಮಾಡಿದ್ದೀನಲ್ವಾ, ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ಟ್ಯಾಪ್ ರೂಟ್. ಒಂದು ಥಿಕ್ ರೂಟ್ ಇರುತ್ತೆ, ಒಂದು ಥಿಕ್
ರೂಟ್ ಇರುತ್ತೆ, ಅದಕ್ಕೆ ಮೆನಿ ಬ್ರಾಂಚಸ್ಗಳು ಬರುತ್ತೆ. ಸೊ ಮೆನಿ ಬ್ರಾಂಚಸ್ಗಳು ಬಂತು ಅಂದ್ರೆ ಇದನ್ನ ನಾವು ಟ್ಯಾಪ್ ರೂಟ್ ಅಂತ ಕರಿತೀವಿ. ಸೊ ಟ್ಯಾಪ್ ರೂಟ್ ಯಾವ್ಯಾವ ಎಕ್ಸಾಂಪಲ್ಸ್ ಆಗಿ ಯಾವ್ಯಾವ ಪ್ಲಾಂಟ್ಸ್ ಅಲ್ಲಿ ಇರುತ್ತೆ ಅಂದ್ರೆ, ಮೇನ್ ಎಕ್ಸಾಂಪಲ್ ತಗೋಬೇಕು ಅಂದ್ರೆ ಕ್ಯಾರೆಟ್ ಮತ್ತೆ ರಾಡಿಶ್. ಸೊ ಅಬ್ಸರ್ವ್ ಮಾಡಿ ಬೇಕಾದ್ರೆ ಆ ಪ್ಲಾಂಟ್ಸ್ ನ ರೂಟ್ ಅನ್ನ ಅಬ್ಸರ್ವ್ ಮಾಡಿ, ಅದು ಏನಾಗಿರುತ್ತೆ, ಒಂದು ಮೇನ್ ಥಿಕ್ ರೂಟ್ ಅನ್ನ ಅದಕ್ಕೆ ಸ್ಮಾಲ್ ಬ್ರಾಂಚಸ್ ಮೇನ್ ಆಗಿ ಇವಾಗ ಹೇಗೆ ಸ್ಟೆಮ್ ಇದೆ ಅಲ್ವಾ, ಸ್ಟೆಮ್ಮಿಗೆ ಬ್ರಾಂಚಸ್ ಗಳು ಬರುತ್ತಲ್ವಾ, ಆ ರೀತಿ ಇರುತ್ತೆ ರೂಟ್. ಯಾವ ರೀತಿ, ಒಂದು ಥಿಕ್ ರೂಟ್ ಇರುತ್ತೆ, ಮೇನ್ ರೂಟ್ ಇರುತ್ತೆ, ಆ ಮೇನ್ ರೂಟ್ಗೆ ಬ್ರಾಂಚಸ್ ಗಳು ಬರ್ಬಿರುತ್ತೆ. ಸೊ ಇದನ್ನ ನಾವು ಟ್ಯಾಪ್ ರೂಟ್ ಅಂತ ಕರಿತೀವಿ. ಅದೇ ಫೈಬರಸ್ ರೂಟ್, ತಾಯಿ ಬೇರು ಅಂತಂದ್ರೆ ಮೆನಿ ಸ್ಮಾಲ್ ರೂಟ್ಸ್ ಗಳು ಸೇಮ್ ಅಟ್ಯಾಚ್. ಇವಾಗ ಏನು ಪ್ಲಾಂಟ್ ಈಗ ಬೆಳೆದಿದೆ ಅಂತಂದ್ರೆ ಅದರ ಒಂದು ಗ್ರೌಂಡ್ ಇಂದಾನೆ ಸ್ಮಾಲ್ ಬ್ರಾಂಚಸ್ ಗಳು ಹೀಗೆ ರೀತಿ ಟಿನ್ನಿ ಬ್ರಾಂಚಸ್ ಗಳು, ಟಿನ್ನಿ ರೂಟ್ಸ್ ಗಳು ಇರುತ್ತೆ. ಇದನ್ನ ನಾವು ಫೈಬರಸ್ ರೂಟ್ ಅಂತ ಕರಿತೀವಿ, ತಾಯಿ ಬೇರು. ಎಕ್ಸಾಂಪಲ್ ರೈಸು, ವೀಟು, ಗ್ರಾಸು. ಬೇಕಾದ್ರೆ ಒಂದು ಹುಲ್ಲು, ಯಾವ್ದಾದ್ರು ಒಂದು ಹುಲ್ಲು ತೆಗೆದು ಎಕ್ಸಾಂಪಲ್ ಆಗಿ ಚೆಕ್ ಮಾಡಿ. ಸೊ ಎರಡು ರೀತಿಯಾಗಿರ್ತಕ್ಕಂಥ ರೂಟ್ ಸಿಸ್ಟಮ್ ಅನ್ನ ನಾವು ನೋಡ್ತೀವಿ. ಒನ್ ಇಸ್ ಅ ಟ್ಯಾಪ್ ರೂಟ್, ಅನದರ್ ಒನ್ ಇಸ್ ಅ ಫೈಬರಸ್ ರೂಟ್. ಮೇನ್ ಥಿಕ್ ರೂಟ್ ಇದೆ, ಅದಕ್ಕೆ ಬ್ರಾಂಚಸ್ ಬಂದಿದೆ ಅಂದ್ರೆ ಅದು ಟ್ಯಾಪ್ ರೂಟ್. ಸೊ ಇಲ್ಲಿ ಪ್ಲಾಂಟ್ಸ್ ನ ಕೆಳಭಾಗದಿಂದನೇ ಸ್ಮಾಲ್ ಬ್ರಾಂಚಸ್ ಗಳು ಸ್ಟಾರ್ಟ್ ಆಗಿದೆ, ಸ್ಮಾಲ್, ಇಲ್ಲಿ ಯಾವ್ದು ಮೇನ್ ರೂಟ್ ಇಲ್ಲ ಅಂತಂದ್ರೆ ದಟ್ ಈಸ್ ದ ಎಕ್ಸಾಂಪಲ್ಸ್ ಆಫ್ ಫೈಬರಸ್ ರೂಟ್. ಸೊ ಇಲ್ಲಿ ಫೈಬರಸ್ ರೂಟ್ ಗೆ ಎಕ್ಸಾಂಪಲ್ ರೈಸ್ ಅಂಡ್ ವೀಟು, ಟ್ಯಾಪ್ ರೂಟ್ ಗೆ ಎಕ್ಸಾಂಪಲ್ ಕ್ಯಾರೆಟ್ ಅಂಡ್ ರಾಡಿಶ್. ದೀಸ್ ಆರ್ ದ ಮೇನ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್. ನಾನು ಅಲ್ಲಿ ಪ್ಲಾಂಟ್ ಚಿತ್ರನ ಬರ್ದಿದ್ದೀನಿ, ನೀವು ಅಬ್ಸರ್ವ್ ಮಾಡ್ಬೋದು. ಲೀಫ್ ಪಾರ್ಟ್ ಇದೆ, ಸ್ಟೆಮ್ ಇದೆ, ಫ್ರೂಟ್ ಇದೆ, ಫ್ಲವರ್ ಇದೆ, ರೂಟ್ ಇದೆ, ಎವ್ರಿಥಿಂಗ್ ಇಸ್ ಇನ್ಕ್ಲೂಡಿಂಗ್. ಸೊ ಪಾರ್ಟ್ಸ್ ಅಂದ್ರೆ ನೋಡಿ, ಇವಾಗ ನಾವು ಹೇಗೆ ಹ್ಯೂಮನ್ ಬೀಯಿಂಗ್ಸ್ ಗಳಿಗೆ ಮೆನಿ ಪಾರ್ಟ್ಸ್ ಗಳಿರುತ್ತೆ, ಅದೇ ತರ ಪ್ಲಾಂಟ್ಸಿಗೂ ಸಹ ಮೆನಿ ಪಾರ್ಟ್ಸ್ ಇರುತ್ತೆ, ಅದರದೇ ಆಗಿರ್ತಕ್ಕಂಥ ಫಂಕ್ಷನ್ಸ್ ಇರುತ್ತೆ. ನಮ್ಮ ಒಂದು ಎನ್ವೈರನ್ಮೆಂಟ್ ಅಲ್ಲಿ ನಮಗೆ ಒಂದು ಹ್ಯೂಮನ್ ಬೀಯಿಂಗ್ಸ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇರೋದು ಯಾವುದು ಅಂದ್ರೆ ಪ್ಲಾಂಟ್ಸ್. ದ ಪ್ಲಾಂಟ್ಸ್ ಆರ್ ವೆರಿ ಎಸೆನ್ಷಿಯಲ್ ಫಾರ್ ಅವರ್ ಲೈಫ್ ಬಿಕಾಸ್ ದಟ್ ಗಿವ್ಸ್ ಮೆನಿ ಫುಡ್, ವಾಟರ್, ಫುಡ್, ಆಕ್ಸಿಜನ್, ಎವ್ರಿಥಿಂಗ್. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಈಸ್ ದ ಪ್ಲಾಂಟ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಜಸ್ಟ್ ಪ್ಲಾಂಟ್ಸ್ ಅಂದ್ರೆ ಏನು, ಅದರ ಒಂದು ಫುಡ್ ಪ್ರೊಸೆಸಿಂಗ್ ಪಾರ್ಟ್ ಏನಂತ ಕರಿತೀವಿ, ಆ ಪ್ರೋಸೆಸ್ ಅನ್ನ ಏನಂತ ಕರಿತೀವಿ, ನೆಕ್ಸ್ಟ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್ ಅನ್ನ ಮೇಜರ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಇದು ನಿಮ್ಮ ನವೋದಯ ಎಕ್ಸಾಮಿಗೆ ಅಷ್ಟೇ ಅಲ್ಲದೆ ನಿಮ್ ಸ್ಕೂಲ್ ಸಿಲೆಬಸ್ ಆಗಿರ್ಬೋದು ಅಥವಾ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೂ ಸಹ ತುಂಬಾ ಇಂಪಾರ್ಟೆಂಟ್ ಆಗಿ ಯೂಸ್ ಆಗತ್ತೆ. ಕೊನೆವರೆಗೂ ವಿಡಿಯೋನ ನೋಡಿ. ಇದೇ ತರ ಆಸ್ ಪರ್ ನವೋದಯ ನ್ಯೂ ಸಿಲೆಬಸ್ಗೆ ಬೇಕಾಗಿರ್ತಕ್ಕಂಥ EVS ಮತ್ತೆ ಮ್ಯಾಥ್ಸ್ ಸಬ್ಜೆಕ್ಟ್ಗೆ ವಿಡಿಯೋಸ್ಗಳು ಬೇಕು ಅಂತಂದ್ರೆ RV ನವೋದಯ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ. ನಿಮ್ಗೆ ಯಾವ ಟಾಪಿಕ್ ನೀಡಿದೆ ಅದನ್ನ ಒಂದು ಕಮೆಂಟ್ ಮಾಡಿ, ಆ ಟಾಪಿಕ್ಗೆ ನೆಕ್ಸ್ಟ್ ವಿಡಿಯೋಸ್ ಗಳನ್ನ ಮಾಡ್ತೀವಿ. ಸೊ ಈ ಒಂದು ಪ್ಲಾಂಟ್ಸ್ ಅಲ್ಲಿ ಬರೀ ಇಷ್ಟೇ ಅಲ್ಲ, ನೆಕ್ಸ್ಟ್ ಬರುತ್ತೆ ಟೈಪ್ಸ್ ಆಫ್ ದ ಪ್ಲಾಂಟ್ಸ್. ಇದು ಪಾರ್ಟ್ 1 ವಿಡಿಯೋ ಆಗಿ ತಗೊಳ್ತೀನಿ. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ಟೈಪ್ಸ್ ಆಫ್ ದ ಪ್ಲಾಂಟ್ಸ್, ಲ್ಯಾಂಡ್ ಪ್ಲಾಂಟ್ಸ್, ವಾಟರ್ ಪ್ಲಾಂಟ್ಸ್ ಅನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.